ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ R5 ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಪ್ರತಿಷ್ಠಿತ ಬಡಾವಣೆಗಳಲ್ಲಿರುವ ನಿವಾಸಿಗಳಿಗೆ ಈ ದಿನ ರೇಷನ್ ಕಾರ್ಡ್ ನಿಲ್ಲಿಸಿರುವುದು ಸರಿ ಎಂದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ವಾಸಿಸುತ್ತಿರುವ ಜನರು. ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಹಾಗೂ ಮನೆಗಳಲ್ಲಿ ವಾಸಿಸುವ ಇವರ ಸ್ಥಿತಿಯನ್ನು ನೋಡಿದರೆ ಯಾರಾದರೂ ಸಹಿರಿ ಇವರ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಿರುವ ಸರ್ಕಾರದ ಕ್ರಮಕ್ಕೆ ಶಬಾಷ್ಗಿರಿ ನೀಡುವುದು ಖಂಡಿತ. ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡಿಯುವ ಇವರ ರೇಷನ್ ಕಾರ್ಡನ್ನು ರದ್ದುಪಡಿಸಿರುವುದರ ಬಗ್ಗೆ ಅಲ್ಲಿಯೇ ಇರುವ ಕೆಲವು ಉದ್ಯಮಿಗಳು ಹಾಗೂ ಪ್ರತಿಷ್ಠಿತರನ್ನು ನಾವು ಈ ಸಂದರ್ಭದಲ್ಲಿ ಮಾತಾಡಿಸಿದಾಗ ನಮ್ಮ ರೇಷನ್ ಕಾರ್ಡ್ ರದ್ದುಪಡಿಸಿರುವುದಕ್ಕೆ ನಾವು ಹೆಮ್ಮೆ ಪಡುತ್ತೇವೆ ಎಂದು ತಿಳಿಸಿರುವುದು ಈಗ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿ. ಇವರ ಯಾವ ರೀತಿಯಾಗಿ ಇವರು ದುಡಿಯುತ್ತಾರೆ ಎಂಬುದನ್ನು ಅವರ ಬಾಯಿಯಿಂದಲೇ ಕೇಳೋಣ ಬನ್ನಿ. ನಮಗೆ ದುಡಿಯೋರು ಯಾರಿಲ್ಲ ಸರ್. ನಾನು ಸ್ನಾನ ತೀರ್ಕೊಂಡವ್ರಿಗೆ ಸ್ನಾನ ಮಾಡಿಸಿ ಊಟ ಮಾಡ್ಬೇಕು ಸರ್. ಅದು ಅವರಾಗೆ ಓದಕ್ಕೆ ಹೋಗ್ತೀನಿ ಸರ್. ಅವರಾದ್ರೆ ಇಷ್ಟು ಊಟ ಕೊಡ್ತಾರೆ, ಇಲ್ಲಾಂದರೆ ಅಕ್ಕಪಕ್ಕ ಇದ್ದವರು ಊಟ ಕೊಡ್ತಾರೆ ಸರ್. ನನಗೆ ನನ್ನ ಮಗ ನೋಡಿದ್ರೇನೆ ಸರಿಗಿಲ್ಲ. ಅವರು ಬೇರೆ ಇದ್ದಾರೆ. ಅದಕ್ಕೆ 8 ಮಕ್ಕಳು 4 ಮಕ್ಕಳು ಇದ್ದಾವೆ. ಆಟೋ ಹೊಡಿಬೇಕು, ತಿನ್ಬೇಕಾತ ಬೇಕಾ. ಯಾರ್ದು ಕೇಳ್ತಿದ್ರೆ ಕೇಳಿ ಸರ್. ಬೇಕಾದ್ರೆ ಎಲ್ಲರದು ಸೈನ್ ಮಾಡಿ ನನ್ನ ಬಗ್ಗೆ ಯಾರಿಗೆ ಸೈನ್ ಕ್ಯಾನ್ಸಲ್ ಆಗೈತನಮ್ಮ ನಿಂದು? ಇಲ್ಲ ಸರ್, ರೇಷನ್ ಹಾಕೋಳ್ರಿ ಸರ್. ಏನಂತ ಹೇಳ್ತಾರ ಅವರು ತಾಲೂಕು ಆಫೀಸ್ನಾಗ ಹೋದ್ರೆ ಕ್ಯಾನ್ಸಲ್ ಆಗಿಲ್ಲಮ್ಮ ನಿಮ್ದು ಎಲ್ಲ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಇನ್ಕಮ್ ಐತೆಲ್ಲ ಎಲ್ಲರದು ಕೊಡ್ರಿ, ರೇಷನ್ ಕಾರ್ಡ್ ಕೊಡ್ರಿ ಅಂತ ಎಲ್ಲರದು ಕೊಟ್ಟು ಬಂದಿದ್ವಿ. ಏನಂತಾರ? ಬರ್ತೈತೆ ಅಮ್ಮ. ಯಾವಾಗ ಬರ್ತೈತೆ ಸರ್ ಅದು? ನಿಮ್ದು ಜಾಸ್ತಿ ಐತೆ, ಇನ್ಕಮ್ ಜಾಸ್ತಿ ಐತೆ ನಿಮ್ದು. ಹೌದಾ? ಎಷ್ಟೈತೆ ಅಂತ ಹೇಳಿದ್ರಿ ಇನ್ಕಮ್? 1 ಲಕ್ಷ ಮೇಲೆ ಐತಂತ ಸರ್ ನಿಮ್ದು. ನಮ್ದು ಹಿಂಗೆ ಹೇಳಿದ್ರೆ ಏನ್ ಮಾಡ್ಬೇಕು? ಈ ಮನೇಲಿ ಎಷ್ಟು ಜನ ಇರ್ತೀರಾ? ನಾನು ಒಬ್ಬಕ್ಕೆ ಇದ್ದೀನಿ ಸರ್. ಎಲ್ಲರ ಮಕ್ಕಳನ್ನ ಸೊಸಿ ನಿಮ್ಮ ಹೆಸರ ಮೇಲೆ ಅಂದೇ ಇರೋದು ರೇಷನ್ ಕಾರ್ಡ್? ಇದೈತೆ ಸೊಸಿದು ಮಕ್ಕಳದ್ದು ಐತೆ. ಮಗ ಏನ್ ಮಾಡ್ತಾನ? ಆಟೋ ಡ್ರೈವರ್ ಸರ್. ಬಂದೆ ಸರ್ 3ನೇ ತಾರೀಕಿಗೆ ಹಾಕ್ಯಾರ. ರೇಷನ್ ಅಂದ್ ಕೊಡ್ತಾ ಇಲ್ಲ? ರೇಷನ್ ಕೊಡ್ತಾ ಇಲ್ಲ, ರೇಷನ್ ರೊಕ್ಕ ಕೂಡ ಇಲ್ಲ ಸರ್. GST ನಂಬರ್ ಐತಿ, ನಿಮ್ಗೆ ಬರಲ್ಲ ಅಂತ. GST ನಂಬರ್ ಐತಿ, ಅದಕ್ಕೆ ಬರ್ತಾ ಇಲ್ಲ ಅಂತ. ಬರಂಗಿಲ್ಲ ಅಂತ ಅಂದ್ರೆ ಸರ್. 2000 ಬಂತು ಸರ್, ಈಗ ಬಂದಿಲ್ಲ. ರೇಷನ್ 2 ತಿಂಗಳು ಆಯ್ತು ಹಾಕಿಲ್ಲ. ಏನ್ ಮಾಡ್ಬೇಕಂತ ಇದ್ರಿ ಈಗ? ಓಟ್ ಹಾಕದ್ ನಿಂದ್ರಿಸ್ಬೇಕ್ರಿ, ಅಂದ್ರೆ ನಾವು ಒಳ್ಳೆಯರಾಗ್ತೀವಿ. ಈಗ ನೀವು ಕೆಟ್ಟರಾಗಿದ್ದಕ್ಕೆ ನಿಮ್ಗೆ ರೇಷನ್ ಸಿಗ್ತಾ ಇಲ್ಲ? ಈಗ ಹಾಕ್ಲಾರ್ದನ್ನ ನಾವು ಒಳ್ಳೆಯರಾಗ್ತೀವಿ. ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರೋದು. ನಮ್ದು ಏನು ಸಮಸ್ಯೆ ಅಂದರೆ, ನಾವೆಲ್ಲ ಸ್ಲಮ್ಮಲ್ಲಿ ವಾಸ ಮಾಡ್ತಕ್ಕಂಥ ಜನ ಸರ್. ಕೂಲಿ ಕೆಲಸ ಮಾಡ್ತಕ್ಕಂಥವ್ರು, ಭಿಕ್ಷೆಗೆ ಬೇಡ್ತಕ್ಕಂಥ ಜನರು ಎಲ್ಲರೂ ಇದ್ದಾರೆ ಸರ್. ಅವ್ರಿಗೆಲ್ಲ ಏಕಾಏಕಿಯಾಗಿ ರೇಷನ್ ಕಾರ್ಡ್ ರದ್ದಾಗಿದೆ ಸರ್. 2 ತಿಂಗಳಿಂದ ರೇಷನ್ ಬರ್ತಾ ಇಲ್ಲ. ಅವರು ಪರದಾಡ ಪರಿಸ್ಥಿತಿ ಬಂದಿದೆ. ಅಕ್ಕಪಕ್ಕ ಅವ್ರು ಕೊಟ್ಟಿದ್ದನ್ನ ಊಟ ಮಾಡ್ತಾ ಇದ್ದಾರೆ ಸರ್. ಅದು ಇಮಿಡಿಯೇಟ್ಲಿ ಕೂಡಲೇ ಬಗೆಹರಿಸ್ಬೇಕನ್ನೋದು ನನ್ನ ಅನಿಸಿಕೆ ಸರ್. ಬರ್ತಾ ಇಲ್ರಿ. ಏನ್ ಹೇಳ್ಯಾರಮ್ಮ? ಇದು ನೀವು ಇನ್ಕಮ್ ಕಟ್ತಾ ಇದ್ರಿ, ಅದಕ್ಕೋಸ್ಕರ ನಿಮ್ದು ಬರ್ತಾ ಇಲ್ಲ ಅಂತ. ಏನ್ ಕೆಲಸ ಮಾಡ್ತಾ ಇದಾರೆ ನಿಮ್ಮ ಯಜಮಾನ್ರು? ಕೆಲಸ ಮಾಡ್ತಾರೆ, ಹೋಗ್ರಿ ಅಂತ ಹೇಳಾರ. ಈಗ ಒಂದು ನಾನು ಕೇಳೋದು, ಈ ಸರ್ಕಾರಿ ಅಧಿಕಾರಿಗಳು ಯಾರೇ ಆಗಿ ನಿಮ್ಮ ಮನೆಗೆ ಬಂದು ಸರ್ವೆ ಮಾಡಿ ನೀವು ಈ ರೀತಿ ಜೀವನ ಮಟ್ಟ ನಡೆಸಕತ್ತೀರಿ ಅಂತಂದು ಯಾರನ್ನ ಆಫೀಸರ್ಸ್ಗಳು ಆಗಲಿ, ಅಧಿಕಾರಿಗಳಾಗಲಿ, ಸಿಬ್ಬಂದಿಗಳಾಗಲಿ ಬಂದಿದ್ರ? ಮತ್ತೆ ಅವ್ರು ಅಲ್ಲೇ ಕುತ್ಕೊಂಡು ನೀವು GST ಕಟ್ತಾ ಇಲ್ಲ, ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಹೆಂಗ್ ಹೇಳ್ತಾರ? ರದ್ದು ಮಾಡಿದ್ರು ಸರ್. ಮತ್ತೆ ರೇಷನ್ ಹಾಕಿಲಿಲ್ಲ. ಏನಂತ ಹೇಳಿದ್ರು? ಅವ್ರದ್ದು ಬರ್ತೇಡಿ ಅಂತ ಐತೆ. ಬರ್ತೇಡಿ ಬರ್ತ್ಡೇ ಯಾರ್ದು? ಅವ್ರದ್ದು ಅಕ್ಕಿ ಹಂಚಾರಲ್ಲ, ದಣಿ ಶೇಟಿ. ಓಹೋ, ಹೌದಾ? ಅದಕ್ಕೆ ನಾಳೆ ಬರ್ರಿ ಅಂತಂದ್ರು, ಹಂಗೆ ಬಂದ್ಬಿಟ್ಟಿವಿ. ಹೌದಾ? ಬರ್ತ್ಡೇ ಇರೋದಕ್ಕೆ ಇವತ್ತು ಹಾಕಿಲ್ಲ? ಬರ್ತಾ ಇಲ್ಲ ಸರ್. ನಿನ್ನೆ ನಾವು ಆಫೀಸ್ ಫುಡ್ ಇನ್ಸ್ಪೆಕ್ಟರ್ ಹತ್ರ ಹೋಗಿದ್ವಿ. ಹೋಗಿದ್ರೆ ಅವ್ರು ಮಮತಾ ಮೇಡಮ್ ಏನು ಹೇಳಿದ್ರು, ನಿಮ್ಮ ಮೇಲ್ಗಡೆಯಿಂದ ಆರ್ಡರ್ ಬಂದರೆ ನಾವು ಗ್ಯಾರಂಟಿ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಈ ತಿಂಗಳಿಗೂ ರೇಷನ್ ಬರೋದು ಡೌಟ್ ಅಂತ ಹೇಳಿದ್ದಾರೆ ಸರ್. ನಿಮ್ಗೆ 2 ತಿಂಗಳಿಂದ ಬಂದಿಲ್ಲ ರೇಷನ್? ಬಂದಿಲ್ಲ ಸರ್, ದುಡ್ಡು ಬಿದ್ದಿಲ್ಲ. ಹೋದ ತಿಂಗಳ ಏನಂತ ಹೇಳಿದ್ರು? ಹೋದ ತಿಂಗಳ ಹೋದ್ರೆ ಅದು ಸಸ್ಪೆಂಡ್ ಅಲ್ಲಿ ಇದೆ ಅಂತ ಹೇಳಿದ್ರು ಸರ್ ಅವರು. ಆತರ ಈ ಸಲನು ಹಂಗೆ ಇರುತ್ತಂತ ಹೇಳಿದಾರೆ ಸರ್. ಈ ಸಸ್ಪೆಂಡ್ ಆಗೈತಾ ನಿಮ್ದು? ಸರ್. ಎದಕ್ಕೆ ಸಸ್ಪೆಂಡ್ ಆಗೈತಂತ? ಸಸ್ಪೆಂಡ್ ಆಗೈತಂತ ಸರ್ ಅವ್ರು ಹೇಳಿದ್ದಾರೆ. ರೇಷನ್ ಕಾರ್ಡ್ ಅಲ್ಲಿ ಅವ್ರು ಸೊಸೈಟಿಲಿ ಹೋಗಿದ್ವಲ್ಲ, ಅವ್ರು ಹೇಳಿದ್ದಾರೆ ಸರ್ ನಮಗೆ ರೇಷನ್ ಹಾಕಂಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಮ್ಮ, ಈಗ ನಿಮ್ಮ ಮನೆಗಳು ಬಂದು ಚೆಕ್ ಮಾಡಿ ಅವರು ಬಂದಿಲ್ವಾ? ಸರ್ವೆ ಮಾಡ್ಲಾರ್ದೇನೆ ನಿಮ್ಮ ಸಸ್ಪೆಂಡ್ ಮಾಡ್ಯಾರ ಸರ್ ಅವರು. ನಮ್ಗೆ ಇಂಥ ಸಮಸ್ಯೆ ಇದೆ ನೋಡಿ ಸರ್, ಅದೇ ಹಾಕಿ ನಾವು ಊಟ ಮಾಡೋದು ಸರ್. ನಮಗೆ ರೇಷನ್ ಬೇಕು, ರೇಷನ್ ಕಾರ್ಡ್ ಬೇಕಂತ ಕೇಳ್ಕೊಳ್ತಿದೀವಿ ನಾವು ಅಷ್ಟೇ. ರೇಷನ್ ಕಾರ್ಡ್ ಐತಲ್ಲ ಕೈಯಾಗ? ರೇಷನ್ ಕಾರ್ಡ್ ಐತೆ ಸರ್. ರೇಷನ್ ನಮ್ಗೆ ಬರಂಗ್ ಮಾಡ್ಬೇಕು ಅಂತ ನಿಮಗೆ ಕೇಳ್ಕೊಳ್ತಿದೀವಿ ಅಷ್ಟೇ ನಾವು. ನಮ್ಮನ್ನ ಕೇಳ್ಬೇಡ್ರಮ್ಮ, ಗೌರ್ಮೆಂಟನ್ನ ಕೇಳ್ರಿ, ಆಮೇಲೆ ಅಧಿಕಾರಿಗಳನ್ನ ಕೇಳ್ರಿ. ನಿಮ್ಮ ಹಕ್ಕು ಪಡಿಬೇಕಂದ್ರೆ ನೀವು ಅಧಿಕಾರಿಗಳನ್ನೇ ಕೇಳಬೇಕು.
ಇಲ್ಲಿಯ ನಿವಾಸಿಗಳು ಯಾವ ರೀತಿಯಾಗಿ ಬಂಗಲೆಗಳಲ್ಲಿ ವಾಸಿಸುತ್ತಿದ್ದಾರೆ, ಅವರ ಜೀವನ ಶೈಲಿ ಹೇಗಿದೆ ಎಂಬುದನ್ನು ಯಾರಾದರೂ ನೋಡಿದರೂ ಸಹ ಸರ್ಕಾರದ ಕ್ರಮಕ್ಕೆ ಶಬಾಷ್ಗಿರಿ ನೀಡಿಯೇ ನೀಡುತ್ತಾರೆ. ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸಿಸುತ್ತಿರುವ ಇವರು ದಾನ ಧರ್ಮಗಳನ್ನು ಸಹ ಮಾಡುತ್ತಿದ್ದಾರೆ. ಇಂಥವರ ರೇಷನ್ ಕಾರ್ಡ್ ರದ್ದುಪಡಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಯಾವುದೇ ಕಾರಣಕ್ಕೂ ಇವರಿಗೆ ರೇಷನ್ ನೀಡಿದರೆ ತಪ್ಪಾಗುತ್ತದೆ ಎಂಬುದು ಕೆಲವು ಪ್ರಜ್ಞಾವಂತ ನಾಗರಿಕರ ಸಮಜಾಯಿಷಿ. ನಮ್ಮವರ ಸುದ್ದಿ, ಹೊಸಪೇಟೆ, ವಿಜಯನಗರ ಜಿಲ್ಲೆ.